ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಯ್ ಯಾಕೆ ಮಂಕಾಗಿದ್ಯಾ? ಅವರೆಲ್ಲ ಹೋಗಿದ್ದು ನಂಗೆ ಬೇಜಾರಾಯ್ತು. ಯಾರು ಮಕ್ಳ? ಅವರೆಲ್ಲ ನನ್ನ ಜೊತೆ ಇರ್ಬೇಕಿತ್ತು. ಹ್ಞೂ ಪುಟ, ನನಗೆ ಬೇಜಾರಾಗ್ತಿದೆ. ನಿನಗೆ ಬೇಜಾರಾಗದೆ ಇರುತ್ತಾ? ನಿಮಗೂ ಬೇಜಾರಾಗ್ತಿದೆ ಸೀತಾ. ಬೆಳಗ್ಗೆಯಿಂದ ಎಷ್ಟು ಚೆನ್ನಾಗಿತ್ತಲ್ಲ. ಅನಿ ಮತ್ತೆ ಸಿಹಿನ ಹೊರಗಡೆ ಎಲ್ಲಾದ್ರೂ ಕ್ಯಾಂಪ್ ಕಳ್ಸಿದಿದ್ರೆ ಮನೇಲೆಲ್ಲ ಬೋರ್ ಆಗ್ತಿತ್ತು. ಆದ್ರೆ ಇವತ್ತು ಎಲ್ಲ ಮಕ್ಕಳು ನಮ್ಮ ಮನೆಯಲ್ಲೇ ಇದ್ರು. ಆ ಗದ್ಲ, ಸಂಭ್ರಮ, ಖುಷಿ ಸೂಪರ್ ಆಗಿತ್ತು. ಈ ಎಲ್ಲಾ ಖುಷಿಯಾಗಿರೋ ಮೊಮೆಂಟ್ಸ್ ಇದೆಯಲ್ಲ ಸೀತಾ, ಇದು ಎಲ್ಲಾ ಕ್ರೆಡಿಟ್ಸು ಸೇರ್ಬೇಕಾಗಿರೋದು ನಮ್ಮ ಅಶೋಕನ್ಗೆ. ಯಾವ್ದೋ ಜೋಶಲ್ಲಿ ಮನೇಲಿ ಒಂದು ಕ್ಯಾಂಪ್ ಅರೇಂಜ್ ಮಾಡ್ಬಿಡ್ತೀನಿ ಅಂತ ಹೇಳ್ದ. ನಮ್ಗೆಲ್ಲ ನಮ್ಮ ಚೈಲ್ಡ್ಹುಡ್ ಡೇಸ್ನೇ ನೆನಪು ಮಾಡ್ಬಿಟ್ಟ. ನಿಜ, ಥ್ಯಾಂಕ್ಸ್ ಟು ಅಶೋಕ್. ಅಪ್ಪ ಯಾವ ಕಡೆ ಹೋಗ್ತಿದ್ಯಾ? ಮನೆ ದಾರಿ ಇರೋದು ಆ ಕಡೆ. ಓ ಹೌದಲ್ಲ ರಾಮ್, ಮಾತಾಡ್ಕೊಂಡು ನೋಡಿ ಮುಂದೆ ಬಂದ್ಬಿಟ್ರಿ. ಅಯ್ಯಯ್ಯೋ, ಈಗ ಎಂತ ಮಾಡೋದು? ನಿಮ್ ತಲೆಗೆ ಎಲ್ಲಿದೆಯೋ ಇತ್ತೀಚೆಗೆ? ಮನೆ ದಾರಿ ಮರ್ತು ಮುಂದೆ ಬಂದ್ಬಿಟ್ಟೆ ಅಂತ ಅನ್ಕೊಟ್ರ? ನನ್ ಬೇಕಂತಾನೆ ಮುಂದೆ ಬಂದೆ. ಯಾಕೆ? ಯಾಕಂದ್ರೆ ನಾವೆಲ್ಲರೂ ಸೇರಿ ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ. ರಾಮ್, ನನ್ಗೆ ಈ ಗಾಳಿ ಇದ್ರೆ ತುಂಬಾ ಇಷ್ಟ. ನಿಮಗ್ ನೆನ್ಪಿದ್ಯಾ ಆ ರುದ್ರ ಪ್ರತಾಪ್ ಜೊತೆ ನನ್ ಮದ್ವೆ ಕ್ಯಾನ್ಸಲ್ ಆಯ್ತಲ್ಲ? ನೀವ್ ಅವಾಗ ನನ್ನ ಸಿಹಿನ ಇದೇ ತರ ಲಾಂಗ್ ಡ್ರೈವ್ ಕರ್ಕೊಂಡ್ ಹೋಗಿದ್ರಿ, ಐಸ್ ಕ್ರೀಮ್ ಕೊಡ್ಸಿದ್ರಿ. ಹೇಗ್ ಮರ್ಯಾದಕ್ಕಾಗುತ್ತೆ ಸೀತಾ? ಇಂಡಿಯಾ ಋಣನೇ ಸಾಕು ಅಂತ ಎಲ್ಲಾ ಬಿಟ್ಟು ವಾಪಸ್ ಮಲೇಷ್ಯಾಗ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಸಿಹಿ ಒಂದು ವಾಯ್ಸ್ ನೋಟ್ ಕಳ್ಸಿದ್ರು, ಅದನ್ನ ಕೇಳಿ ವಾಪಸ್ ಬರೋಂಗ. ಹೌದು ರಾಮ್, ಅವತ್ ನೀವ್ ಬರ್ದೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ. ಈಗ ಅದೆಲ್ಲ ಯಾಕೆ ಸೀತಾ? ನಾನ್ ನೋಡಿ ಒಳ್ಳೆ ಕ್ಷಣದ ಬಗ್ಗೆ ನೆನಪು ಮಾಡ್ಕೊಳ್ಳೋಣ ಅಂತ ಹೋದೆ, ಆದ್ರೆ ಮಾತಾಡ್ತಿರೋದು ಕೆಟ್ಟಗಳಿಗೆ ಬಗ್ಗೆ. ಇನ್ನೊಂದು ವಿಷಯ ಗೊತ್ತಾ ರಾಮ್, ನನ್ ಮನ್ಸನ್ನ ಅವತ್ತು ತಿಳಿ ಮಾಡಿದ್ದು ಈ ಗಾಳಿ, ಅದ್ರ ಜೊತೆ ನೀವು. ರಿಯಲಿ? ನೀವಿಬ್ರು ಏನ್ ಮಾತಾಡ್ತಿದ್ದೀರಾ? ನಂಗೆ ಕೇಳ್ತಾನೂ ಇಲ್ಲ, ಅರ್ಥನೂ ಆಗ್ತಿಲ್ಲ. ಪುಟ, ಅಂಥದ್ದು ಏನೂ ಇಲ್ಲ. ನೀನ್ ಆರಾಮಾಗಿ ಸಾಂಗ್ ಎಂಜಾಯ್ ಮಾಡ್ಕೊಂಡು ಹೊರಗಡೆ ನೋಡು. ಡ್ರೈವ್ ಮಾಡ್ಬೇಕಿದ್ರೆ ಇಂಥ ಹುಚ್ಚಾಟ ಬೇಕಾ? ಸುಮ್ಮನೆ ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ. ನಾನೆಲ್ಲಿ ಹಿಡ್ಕೊಂಡಿದ್ದೀನಿ ಸೀತಾ? ನಾನು ಹಿಡ್ಕೊಂಡಿರೋದು ಗೇರ್ನ. ಬಿಡಿ ಕೈನ. ಯು ನೋ ವಾಟ್ ಸೀತಾ, ಐ ಆಮ್ ಅ ಪ್ರೋ ಡ್ರೈವರ್. ಹೌದೌದು. ಯಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.